ಬಂಧುಗಳೇ ನಮಸ್ಕಾರ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರಗಳು. ವಿಚಾರ ಏನಪ್ಪ ಅಂದರೆ, ನನ್ನ ಯೂಟ್ಯೂಬ್ ಚಾನಲ್ ಇಷ್ಟು ದಿನ ನೋಡಿದಿರಿ, ಇಷ್ಟು ದಿನ ಸಹಕರಿಸಿದಿರಿ, ಇಷ್ಟು ದಿನ ನನ್ನ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮೇಲೆ ಯೂಟ್ಯೂಬ್ ಚಾನಲ್ಲು ನಿಲ್ಲಿಸ್ಬೇಕಂತ ಮಾಡಿದ್ದೀನಿ. ಯಾಕಂದರೆ ಒಂದು ಸಿನಿಮಾ ಓಡಲಿಲ್ಲ ಅಂದರೆ ಜನ ನೋಡಲ್ಲ. ಓಡಲಿಲ್ಲ ಅಂದರೆ ಆ ಥಿಯೇಟ್ರಿಂದ ಎತ್ತಾಕ್ಬಿಡ್ತಾರೆ, ಆ ಸಿನಿಮಾ ಮಂದಿರದಿಂದನೇ ತೆಗೆದಾಕ್ಬಿಡ್ತಾರೆ. ಒಂದೇನೋ ಕಾರ್ಯಕ್ರಮ ನಡೀಲಿಲ್ಲ ಅಂದರೆ ಅದನ್ನು ಕೂಡ ಸ್ಟಾಪ್ ಮಾಡಿಬಿಡ್ತಾರೆ. ಅದರಿಂದ ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ ಜಾಸ್ತಿ ಇನ್ನು ಯೂಟ್ಯೂಬಲ್ಲಿ. ಯಾಕಂದ್ರೆ ನಿಮಗೆ ತೊಂದರೆ ಕೊಡೋದು ಬೇಡ. ಯಾಕಂದರೆ ಜನಗಳಿಗೆ ಇಷ್ಟ ಆದರೆ ಮಾತ್ರ ನಾವು ವಿಚಾರಗಳನ್ನು ತಿಳಿಸ್ಕೊಡ್ಬೇಕು. ಎಂತೆಂಥ ವಿಚಾರ ಹಾಕಿದರೂ ಕೂಡ ಆ ಜನಗಳಿಗೆ ತಲುಪಲಿಲ್ಲ ಅಂದರೆ ಅದನ್ನು ನಾವು ಮಾಡೋದು ವೇಸ್ಟು. ಅದರಿಂದ ಏನೂ ಪ್ರಯೋಜನ ಇಲ್ಲ. ಆಮೇಲೆ ಕೆಲವರು ಕಮೆಂಟ್ಗಳು ಮಾಡ್ತಾರೆ, ಜೀವನಕ್ಕೋಸ್ಕರ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡವ್ರೆ, ಇದರಿಂದನೇ ಜೀವನ ಮಾಡ್ತಾರೆ, ಇವ್ರ ಜೀವನಕ್ಕೋಸ್ಕರ ಸುಳ್ಳು ಹೇಳಿ ಸುಳ್ಳು ಸುದ್ದಿಗಳನ್ನು ಹಾಕಿ ಮಾಡ್ತಾಯಿದ್ದಾರೆ. ಅಂದರೆ ಇದನ್ನು ಜೀವನಕ್ಕೆ ಮಾಡ್ಕೊಂಡಿಲ್ಲ ನಾನು, ಇದರಿಂದನೇ ಜೀವನ ಅಂತ ಅವಶ್ಯಕತೆ ಇಲ್ಲ. ನನಗೆ ಕೆಲಸ ಇದೆ. ಆ ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ ಆ ಕೆಲಸದ ಬಿಡುವಿನ ಸಮಯದಲ್ಲಿ ಏನು ನನ್ನ ಕಣ್ಣಿಗೆ ಕಾಣಿಸುತ್ತೋ, ಇನ್ನು ಕೆಲವರು ಏನೋ ಕಳಿಸಿರ್ತಾರೆ, ಅದ್ರ ಬಗ್ಗೆ ನನ್ನ ಕಡೆಯಿಂದ ಒಂದು 4 ಮಾತುಗಳು, ಅದನ್ನು ಸರ್ಕಾರಕ್ಕಾಗಿರ್ಬೋದು, MLA ಆಗಿರ್ಬೋದು, MP ಆಗಿರ್ಬೋದು, ಮಂತ್ರಿಗಳಿಗಾಗಿರ್ಬೋದು, ನನ್ನ ಕಡೆಯಿಂದ ಒಂದು ಪ್ರಶ್ನೆ ಮಾಡುವ ಒಂದು ಕಾರ್ಯಕ್ರಮ. ಅದು ಬಿಟ್ಟರೆ ಇನ್ನೇನು ಯಾರನ್ನಾರ ಕೊಳ್ಳೆ ಹೊಡಿಬೇಕು, ಯಾರಿಗಾರ ಮೋಸ ಮಾಡಬೇಕು, ಯಾರಿಗಾರ ಅನ್ಯಾಯ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅನ್ನೋದು ಇಲ್ಲ. ಅದು ಅವಶ್ಯಕತೆಯೂ ಇಲ್ಲ. ಯಾಕಂದರೆ ದೇವರು ಒಳ್ಳೆ ಆರೋಗ್ಯ ಕೊಟ್ಟವನೇ, ಒಳ್ಳೆ ಗಟ್ಟು ಮಸ್ತಾಗಿ ಕೈ ಕಾಲು ಕೊಟ್ಟಿದ್ದಾನೆ. ದುಡ್ಕೊಂಡು ತಿನ್ನು ಬಡ್ಡಿ ಮಗನೇ ಅಂತಂದೇಳಿ. ಅದರಿಂದ ದುಡ್ಕೊಂಡು ತಿನ್ನೋಕ್ಕೆ ಒಂದು ಕೆಲಸ ಇದೆ, ದುಡ್ಕೊಂಡು ತಿಂತೀನಿ. ಇನ್ನೊಬ್ಬರಿಗೆ ಬಕ್ಲಿ ಹಿಡ್ಕೊಂಡು, ಇನ್ನೊಬ್ಬರಿಗೆ ಅವಮಾನ ಮಾಡ್ಕೊಂಡು, ಇನ್ನೊಬ್ಬರನ್ನ ತೇಜೋವಧೆ ಮಾಡ್ಕೊಂಡು ಬದುಕುವುದು ನನಗೆ ಅವಶ್ಯಕತೆ ಇಲ್ಲ. ಅದರಿಂದ ನಿಮಗೆ ತೊಂದರೆ ಕೊಡುವ ಬದಲು, ಯಾಕಪ್ಪ ಎಷ್ಟೋ ಜನ ನೋಡ್ತಾ ಇಲ್ಲ, ಸುಮ್ಮನೆ 10,800 ಚಿಲ್ಲರೆ ಜನ ಇದ್ದಾರೆ, ಅದರಲ್ಲಿ ಒಂದು 800 ಜನನಾದರೂ ನೋಡ್ತಾ ಇಲ್ಲ ಅಂದಮೇಲೆ ಸುಮ್ಮನೆ ನಾನು ಯಾಕೆ ಇದರಲ್ಲಿ ವಿಡಿಯೋ ಮಾಡಾಕಿ ನಿಮಗೆ ತೊಂದರೆ ಕೊಟ್ಟು ನಿಮಗೆ ಪರ್ಸ್ನಲ್ ಕಳಿಸಿ, ಅದರಿಂದ ಈ ಯೂಟ್ಯೂಬ್ ಚಾನಲ್ ನಿಲ್ಲಿಸ್ತಾ ಇದ್ದೀನಿ. ಅದರ ಪೂರ್ತಿ ನಿಲ್ಲಿಸಲ್ಲ. ಇನ್ನು ಯಾವ್ದಾರ ಒಂದು ಮ್ಯಾಟ್ರ್ಗಳು ವಿಷಯ ಸಿಕ್ಕಾಗ ದಿನ ಮಾಡೋಕ್ಕೋಗಲ್ಲ. ಇನ್ನು ಯಾವುದೇ ಕಾರಣಕ್ಕೂ ದಿನ ಮಾಡಲ್ಲ, ಕೆಲಸ ಇದೆ. ಅದರಿಂದ ಈ ಯೂಟ್ಯೂಬ್ ಚಾನಲ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಿಮ್ಮ ಪ್ರೀತಿ, ನಿಮ್ಮ ಸ್ನೇಹ, ನಿಮ್ಮ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಮತ್ತು ಯಾವತ್ತೂ ನಿಮ್ಮನ್ನು ಮರೆಯೋಕ್ಕಾಗಲ್ಲ. ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಿ. ಸಾಮಾಜಿಕ ಜಾಲತಾಣದಲ್ಲಿ ಮುಂದುವರಿಸುತ್ತೇನೆ. ಯೂಟ್ಯೂಬ್ ಚಾನಲಲ್ಲಿ ಆದಷ್ಟು ಕಡಿಮೆ ಮಾಡುತ್ತೇನೆ. ನಿಮಗೆ ತೊಂದರೆ ಕೊಡಲ್ಲ, ತೊಂದರೆ ಕೊಡೋಕ್ಕೂ ಇಷ್ಟ ಇಲ್ಲ. ಯಾಕಂದರೆ ಎಲ್ಲಿ ಪ್ರೋತ್ಸಾಹ ಕೊಡ್ತಾರೆ ಅಲ್ಲಿ ನಾವು ಜಾಸ್ತಿ ವಿಚಾರಗಳನ್ನು ತಿಳಿಸ್ಕೊಡ್ಬೇಕಾಗಿದೆ. ಅದರಿಂದ ಈ ಒಂದು ಯೂಟ್ಯೂಬ್ ಚಾನಲ್ ಸುದ್ದಿಗಳನ್ನು ಆದಷ್ಟು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ, ನಿಲ್ಲಿಸೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಪ್ರೋತ್ಸಾಹ ಕೊಟ್ಟರೆ ನಿಮ್ಮ ಬೆಂಬಲ ಬೇಕಾಕ. ಯಾಕಂದರೆ ಇವತ್ತು ಕೋಟಿಗಟ್ಟಲೆ ಖರ್ಚು ಮಾಡಿ ಒಂದು ಸಿನಿಮಾ ತೆಗೆದಿರ್ತಾರೆ. ಆ ಸಿನಿಮಾ ನೋಡಲಿಲ್ಲ ಅಂದರೆ ಆ ನಿರ್ಮಾಪಕ ಬೇಜಾರು ಮಾಡ್ಕೊಂಡು ಆ ಸಿನಿಮಾಕ್ಕೆ ಕಣ್ಣೀರು ಹಾಕ್ತಾರೆ. ಯಾಕಂದ್ರೆ ನಾನೇನು ಇದಕ್ಕೇನು ಬಂಡವಾಳ ಹಾಕಿಲ್ಲ, ಕರೆನ್ಸಿ ಹಾಕ್ತೀವಿ. ಆ ಕರೆನ್ಸಿಲಿ ಹೆಂಗೋ ನಡ್ಕೊಂಡು ಹೋಗುತ್ತೆ. ಹಂಗಂದು ನನ್ನನ್ನು ಕಾಪಾಡ್ರಪ್ಪ, ನನಗೆ ಸಹಾಯ ಮಾಡ್ರಪ್ಪ ಅಂತೇಳಿ ನಾನು ಕಣ್ಣೀರು ಹಾಕಿ ಒಂದು ಗೋಳು ಕೇಳಲ್ಲ. ಅದರ ಅವಶ್ಯಕತೆ ನನಗಿಲ್ಲ. ಯಾಕಂದರೆ ನಿಮ್ಮ ಒಂದು ಪ್ರೀತಿ ಅಭಿಮಾನಕ್ಕೆ ನಾನು ಧನ್ಯವಾದಗಳು ಮತ್ತು ಚಿರಋಣಿಯಾಗಿರ್ತೀನಿ. ಯಾವತ್ತು ನಿಮ್ಮನ್ನು ಮರೆಯೋಕ್ಕೂ ಆಗಲ್ಲ. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಹೆಚ್ಚಿನ ಸುದ್ದಿಗಳು ಸೇಮ್ ನಾಗರಾಜ್ ಕೊಟ್ಟೂರಂಥ ಸಾಮಾಜಿಕ ಜಾಲತಾಣದಲ್ಲಿ ಮುಂದುವರಿಯುತ್ತೆ. ಇದಕ್ಕಿಂತ ಸ್ವಲ್ಪ ಇಲ್ಲಿ ಜಾಸ್ತಿ ಇರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ. ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.